ಓಂ ಗಣೇಶಾಯ ನಮಃ. ನಮ್ಮ ಶ್ರೀ ಮಹಾಗಣಪತೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ಜೀವನ ಜ್ಯೋತಿ ವಾಹಿನಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ವಿಶೇಷ, ಸ್ವಲ್ಪ ಭಾವುಕ, ಹಾಗೆಯೇ ಕಟು ಸತ್ಯಗಳಿಂದ ಕೂಡಿದೆ. ನಾವು ಇವತ್ತು ಮಾತನಾಡುತ್ತಿರುವುದು ಶನಿ ಮಹಾತ್ಮನ ಅಚ್ಚುಮೆಚ್ಚಿನ ರಾಶಿಗಳಲ್ಲಿ ಒಂದಾದ ಮಕರ ರಾಶಿಯವರ ಬಗ್ಗೆ. ಮಕರ ರಾಶಿಯವರೇ, ಈ ವಿಡಿಯೋ ಸಂಪೂರ್ಣವಾಗಿ ನಿಮ್ಮಗಾಗಿ. ದಯವಿಟ್ಟು ಒಮ್ಮೆ ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಹೇಳಿ, ನೀವು ಇಡೀ ಜೀವನ ಬೇರೆಯವರ ಕಲ್ಯಾಣಕ್ಕಾಗಿ, ನಿಮ್ಮ ಕುಟುಂಬದ ಏಣಿಗೆಗಾಗಿ ನಿಮ್ಮನ್ನೇ ನೀವು ತೇದು ಕರಗಿಸಿಕೊಂಡಿದ್ದೀರಿ ಅಲ್ವಾ? ಆದರೆ ಇವತ್ತು ನಿಮಗೆ ನಿಜವಾಗಿಯೂ ಕಷ್ಟ ಬಂದಾಗ ನಿಮ್ಮ ಬೆನ್ನಿಗೆ ನಿಲ್ಲಲು ಯಾರಾದರೂ ಇದ್ದಾರಾ? ನೀವು ಎಷ್ಟೇ ಸಂಪಾದನೆ ಮಾಡಿರಬಹುದು ಅಥವಾ ದಿನಗೂಲಿ ಮಾಡ್ತಿರಬಹುದು, ಆದರೆ ದಿನದ ಕೊನೆಯಲ್ಲಿ ಒಂಟಿತನ, ಯಾರಿಗೂ ಹೇಳಿಕೊಳ್ಳಲಾಗದ ಒಂದು ರೀತಿಯ ನೋವು ನಿಮ್ಮನ್ನು ಕಾಡ್ತಿದೆಯಾ? ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ನನ್ನ ಕೈಲಾದ ಸಹಾಯ ಎಲ್ಲರಿಗೂ ಮಾಡಿದ್ದೇನೆ. ಆದರೂ ನನಗೆ ಮಾತ್ರ ಯಾಕೆ ಈ ಒಂಟಿತನ? ನನ್ನನ್ನು ಅರ್ಥಮಾಡಿಕೊಳ್ಳುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ವಾ ಎನ್ನುವ ಪ್ರಶ್ನೆ ನಿಮ್ಮನ್ನು ದಿನವೂ ಕೊಲ್ಲುತ್ತಿದೆಯಾ? ಹಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಈ ನೋವಿಗೆ, ನಿಮ್ಮ ಈ ಸೋಲಿಗೆ ಬೇರೆ ಯಾರೂ ಕಾರಣರಲ್ಲ, ಖುದ್ದು ಆ ದೇವರೂ ಕಾರಣನಲ್ಲ. ಬದಲಾಗಿ ನಿಮ್ಮ ರಕ್ತದಲ್ಲೇ ಅಡಗಿರುವ ನಿಮ್ಮ 3 ಅತಿದೊಡ್ಡ ತಪ್ಪುಗಳು ನಿಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿವೆ. ಇವತ್ತು ಜೀವನ ಜ್ಯೋತಿ ವಾಹಿನಿಯ ಮೂಲಕ ಆ ತಪ್ಪುಗಳೇನು ಮತ್ತು ಅದರಿಂದ ಹೊರಬರುವುದು ಹೇಗೆ ಎನ್ನುವುದನ್ನು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇನೆ. ಸ್ನೇಹಿತರೆ, ಮಕರ ರಾಶಿಯವರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದು ಸಾಮಾನ್ಯರ ಕೆಲಸವಲ್ಲ. ಇವರು ಅಪ್ಪಟ ತೆಂಗಿನಕಾಯಿಯ ಸ್ವಭಾವದವರು. ಮೇಲ್ನೋಟಕ್ಕೆ ಬಹಳ ಒರಟು, ಸಿಡಿಮುಡಿ, ಯಾರೊಂದಿಗೂ ಹೆಚ್ಚು ಬೆರೆಯದ ಗಡುಸು ಸ್ವಭಾವದಂತೆ ಕಾಣುತ್ತಾರೆ. ಆದರೆ ಅವರ ಆಪ್ತ ವಲಯಕ್ಕೆ ಹೋಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತದೆ, ಆ ಗಟ್ಟಿ ಚಿಪ್ಪಿನೊಳಗೆ ಎಳನೀರಿನಷ್ಟೇ ಪರಿಶುದ್ಧವಾದ ಮತ್ತು ಕಲ್ಮಶವಿಲ್ಲದ ಕರುಣಾಮಯಿ ಮನಸ್ಸಿದೆ ಎಂದು. ಇವರು ಹುಟ್ಟುತ್ತಲೇ ಜವಾಬ್ದಾರಿಯ ಕಿರೀಟ ಹೊತ್ತು ಬಂದವರು. ಮನೆಯಲ್ಲಿ ಅಣ್ಣನಾಗಲಿ, ತಮ್ಮನಾಗಲಿ ಅಥವಾ ಅಕ್ಕ ತಂಗಿಯರಾಗಲಿ ಇಡೀ ಸಂಸಾರದ ನೊಗವನ್ನು ತಮ್ಮ ಹೆಗಲ ಮೇಲೆ ಹಾಕಿಕೊಳ್ಳುತ್ತಾರೆ. ತಮ್ಮ ಯೌವನ, ತಮ್ಮ ಆಸೆ, ತಮ್ಮ ಪ್ರೀತಿ, ತಮ್ಮ ಭವಿಷ್ಯ ಎಲ್ಲವನ್ನೂ ತಮ್ಮವರಿಗಾಗಿ ತ್ಯಾಗ ಮಾಡುತ್ತಾರೆ. ತಾವು ಹರಿದ ಬಟ್ಟೆ ಹಾಕಿಕೊಂಡರೂ ಪರವಾಗಿಲ್ಲ, ತಮ್ಮ ಅಥವಾ ತಂಗಿ ಚೆನ್ನಾಗಿರಬೇಕು, ತಮ್ಮ ಮಕ್ಕಳು ಒಳ್ಳೆ ಬಟ್ಟೆ ಹಾಕಿಕೊಳ್ಳಬೇಕು ಎಂದು ಹಗಲು ರಾತ್ರಿ ಕತ್ತೆಯಂತೆ ದುಡಿಯುತ್ತಾರೆ. ಆದರೆ ವಿಪರ್ಯಾಸ ನೋಡಿ, ಇವರು ಮಾಡಿದ ತ್ಯಾಗಕ್ಕೆ ಕೊನೆಗೆ ಸಿಗುವ ಬಹುಮಾನ, ನಮ್ಮಗಾಗಿ ನೀನೇನು ಮಹಾ ಕಡಿದುಕಟ್ಟೆ ಹಾಕಿದ್ದೀಯಾ, ಮಾಡಬೇಕಾದ್ದು ನಿನ್ನ ಕರ್ತವ್ಯ, ಅದನ್ನ ಮಾಡಿದ್ದೀಯಾ ಅಷ್ಟೇ ಎನ್ನುವ ಕಠೋರ ಮಾತುಗಳು. ಈ ಮಾತುಗಳು ಮಕರ ರಾಶಿಯವರ ಎದೆಯನ್ನು ಸೀಳಿಬಿಡುತ್ತವೆ. ಆದರೂ ಇವರು ಯಾರ ಮುಂದೆಯೂ ಕಣ್ಣೀರು ಹಾಕುವುದಿಲ್ಲ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ದಿಂಬಿಗೆ ಮುಖವೊತ್ತಿ ಬಿಕ್ಕಿ ಬಿಕ್ಕಿ ಅಳುವ ಇವರ ಒಂಟಿತನ ಆ ಭಗವಂತನಿಗೆ ಮಾತ್ರ ಗೊತ್ತು. ಮಕರ ರಾಶಿಯವರೇ, ಇನ್ನು ಮರುಗುವುದು ಬೇಡ. ನಿಮ್ಮ ಈ ಪರಿಸ್ಥಿತಿಗೆ ಕಾರಣವಾಗುತ್ತಿರುವ ನಿಮ್ಮದೇ ಆದ ಕೆಲವು ಸ್ವಭಾವಗಳ ಬಗ್ಗೆ ಒಮ್ಮೆ ಗಮನಹರಿಸೋಣ. ನೀವು ಮಾಡುವ ಅತಿದೊಡ್ಡ ತಪ್ಪು ಎಂದರೆ ಅತಿಯಾಗಿ ಸ್ಪಂದಿಸುವುದು. ಯಾರು ಕರೆದರೂ, ಯಾವಾಗ ಕರೆದರೂ ನಿಮ್ಮ ಸ್ವಂತ ಕೆಲಸ, ಊಟ, ನಿದ್ದೆ ಎಲ್ಲವನ್ನೂ ಬಿಟ್ಟು ಓಡುತ್ತೀರಿ. ಯಾರೋ ದೂರದ ಸಂಬಂಧಿ ಕಷ್ಟ ಅಂತ ಬಂದರೆ ನಿಮ್ಮ ಹತ್ತಿರ ದುಡ್ಡಿಲ್ಲದಿದ್ದರೂ ಬೇರೆಯವರ ಹತ್ತಿರ ಸಾಲ ಮಾಡಿಯಾದರೂ ಅವರಿಗೆ ಸಹಾಯ ಮಾಡುತ್ತೀರಿ. ಅವರು ಫೋನ್ ಮಾಡಿದ ತಕ್ಷಣ ನಿಮ್ಮ ಕೋಟಿ ರೂಪಾಯಿ ಬೆಲೆ ಬಾಳುವ ಸಮಯವನ್ನು ಹಾಳು ಮಾಡಿಕೊಂಡು ಅವರಿಗಾಗಿ ನಿಲ್ಲುತ್ತೀರಿ. ಆದರೆ ನೆನಪಿರಲಿ, ಯಾವಾಗ ನೀವು ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಸುಲಭವಾಗಿ ಸಿಗಲು ಶುರುಮಾಡ್ತೀರೋ ಆಗ ನಿಮ್ಮ ಬೆಲೆ ಸಂಪೂರ್ಣವಾಗಿ ಕುಸಿದು ಬಿಡುತ್ತದೆ. ಉಚಿತವಾಗಿ ಸಿಗುವ ಗಾಳಿಗಿಂತ ಕಾಸು ಕೊಟ್ಟುಕೊಳ್ಳುವ ನೀರಿಗೆ ಜನ ಹೆಚ್ಚು ಬೆಲೆ ಕೊಡುತ್ತಾರೆ. ನಿಮ್ಮ ಒಳ್ಳೆಯತನವನ್ನು ಜನ ಈಗ ಇವನಿಗೆ ಬೇರೆ ಕೆಲಸವಿಲ್ಲ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ನೀವು ಮಾಡುವ ಈ ಉಪಕಾರಗಳು ಇವತ್ತು ಅವರಿಗೆ ಹಕ್ಕಾಗಿ ಬದಲಾಗಿವೆ. ಒಂದು ದಿನ ನೀವು ಸಹಾಯ ಮಾಡಿಲ್ಲ ಅಂದರೆ, ಅಥವಾ ಒಂದು ದಿನ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಎಂದು ನೀವು ಹೇಳಿದರೆ, ನಿಮ್ಮ ಹಿಂದಿನ 100 ಉಪಕಾರಗಳನ್ನು ಮರೆತು ನಿಮ್ಮನ್ನೇ ಕೆಟ್ಟವರನ್ನಾಗಿ ಮಾಡುತ್ತಾರೆ. ನೀವೇ ಮುಂದೆ ನಿಂತು ಮದುವೆ ಮಾಡಿಸಿದವರು, ನೀವೇ ದುಡ್ಡು ಕೊಟ್ಟು ಓದಿಸಿದವರು ಇವತ್ತು ನಿಮ್ಮನ್ನು ತಿರುಗಿ ಕೂಡ ನೋಡುತ್ತಿಲ್ಲ ಎನ್ನುವುದು ಅಕ್ಷರಶಃ ಸತ್ಯ. ಇದರ ಜೊತೆಗೆ ನಿಮ್ಮನ್ನು ಕೊಲ್ಲುತ್ತಿರುವ ಇನ್ನೊಂದು ದೊಡ್ಡ ಶತ್ರುವೆಂದರೆ ನಿಮ್ಮ ಮೌನ. ಶನಿ ಪ್ರಭಾವದಿಂದ ಮಕರ ರಾಶಿಯವರು ಹೆಚ್ಚು ಮಾತನಾಡುವುದಿಲ್ಲ. ತಮ್ಮ ಕೆಲಸವಾಯಿತು, ತಾವಾಯಿತು ಅಂತ ಇರ್ತಾರೆ. ನಿಮಗೆ ಯಾರ್ಮೇಲಾದರೂ ಕೋಪ ಬಂದ್ರೆ ಅಥವಾ ಯಾರಾದರೂ ನಿಮಗೆ ನೋವು ಮಾಡಿದ್ರೆ ನೀವು ಅವರ ಜೊತೆ ಜಗಳಾಡುವುದಿಲ್ಲ.
ಬದಲಾಗಿ ಸಂಪೂರ್ಣವಾಗಿ ಮೌನವಾಗಿ ಬಿಡ್ತೀರಿ. ನನ್ನ ನೋವು ಅವರಿಗೆ ಅರ್ಥ ಆಗಬೇಕು, ನಾನೇ ಯಾಕೆ ಬಾಯ್ಬಿಟ್ಟು ಕೇಳಬೇಕು, ನನ್ನ ಕಷ್ಟ ನೋಡಿದರೆ ಅವರಿಗೆ ಗೊತ್ತಾಗುವುದಿಲ್ಲವೇ ಎನ್ನುವ ಹಠ ನಿಮ್ಮದು. ಆದರೆ ಮಕರ ರಾಶಿಯವರೇ, ಇದು ಕಲಿಯುಗ. ಇಲ್ಲಿ ಅಳದಿದ್ದರೆ ಹೆತ್ತ ತಾಯಿ ಕೂಡ ಹಾಲುಣಿಸುವುದಿಲ್ಲ. ನಿಮ್ಮ ಈ ಮೌನವನ್ನು ಜನ ಇವರಿಗೆ ಅಹಂಕಾರ, ಧಿಮಾಕು ಅಥವಾ ಇವರಿಗೆ ಯಾರ ಹಂಗೂ ಬೇಡ ಎಂದು ತಪ್ಪಾಡಿ ತಿಳಿದುಕೊಳ್ತಾರೆ. ಒಳಗೊಳಗೆ ನೀವು ಮಾನಸಿಕವಾಗಿ ಕುಗ್ಗುತ್ತಿದ್ದರೂ, ರಕ್ತದೊತ್ತಡದಂತಹ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದರೂ, ಹೊರಗಿನ ಜಗತ್ತು ನಿಮ್ಮನ್ನೊಬ್ಬ ಕಟುಕನಂತೆ ನೋಡುತ್ತದೆ. ನಿಮ್ಮ ನೋವನ್ನು ನುಂಗಿಕೊಳ್ಳುವ ಈ ಅಭ್ಯಾಸವೇ ನಿಮ್ಮನ್ನು ಒಳಗಿನಿಂದ ಟೊಳ್ಳು ಮಾಡುತ್ತಿದೆ. ಯಾರಿಗೂ ನಿಮ್ಮ ಕಣ್ಣೀರು ಕಾಣುವುದಿಲ್ಲ, ಏಕೆಂದರೆ ನೀವು ಕತ್ತಲಲ್ಲಿ ಅತ್ತು ಬೆಳಗಾಗುವಷ್ಟರಲ್ಲಿ ಮುಖ ತೊಳೆದುಕೊಂಡು ನಗುತ್ತಾ ಪ್ರಪಂಚದ ಮುಂದೆ ನಿಲ್ಲುವ ಅದ್ಭುತ ನಟರು. ಆದರೆ ಈ ನಾಟಕ ನಿಮಗೆ ನೀವೇ ಮಾಡಿಕೊಳ್ಳುತ್ತಿರುವ ಅತಿ ದೊಡ್ಡ ದ್ರೋಹ. ಹಾಗೆಯೇ ಇದು ನಿಮ್ಮ ಪಾಲಿನ ಮತ್ತೊಂದು ಶಾಪವಿದ್ದಂತೆ. ನೀವು ತುಂಬಾ ಬೇಗ ಜನರ ಕಣ್ಣೀರಿಗೆ ಕರಗುತ್ತೀರಿ. ಯಾರು ಕಷ್ಟ ಅಂತ ಬರ್ತಾರೋ ಅವರನ್ನ ನಿಮ್ಮ ಸ್ವಂತ ಅಣ್ಣ ತಮ್ಮಂದಿರಂತೆ ನೋಡಿಕೊಳ್ತೀರಿ. ಅವರಿಗೆ ಕೆಲಸ ಕೊಡಿಸಿ, ಊಟ ಹಾಕಿ, ಆಶ್ರಯ ಕೊಡುತ್ತೀರಿ. ಆದರೆ ನೀವು ಬೆಳೆಸಿದ, ನೀವು ಆಶ್ರಯ ಕೊಟ್ಟ ಅದೇ ಜನ ಸ್ವಲ್ಪ ಮೇಲೆ ಬಂದ ತಕ್ಷಣ ಮೊದಲು ಚೂರಿ ಹಾಕುವುದ ನಿಮ್ಮ ಬೆನ್ನಿಗೆ. ಯಾರನ್ನು ನೀವು ಕುರುಡಾಗಿ ನಂಬಿರುತ್ತೀರೋ ಅವರೇ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಾರೆ. ನಿಮ್ಮ ಹಣ, ನಿಮ್ಮ ಶ್ರಮ ಎಲ್ಲವನ್ನೂ ಲೂಟಿ ಮಾಡಿ ಕೊನೆಗೆ ನಿಮ್ಮನ್ನೇ ದಾರಿಗೆ ತಂದು ನಿಲ್ಲಿಸುತ್ತಾರೆ. ಅಯ್ಯೋ, ನಾನು ಇವರನ್ನು ಎಷ್ಟು ನಂಬಿದ್ದೆ, ಇವರ ಕಷ್ಟಕ್ಕೆ ಸ್ಪಂದಿಸಿದ್ದೆ, ಆದರೆ ಇವರು ನನಗೇ ಹೀಗೆ ಮಾಡಿದರಲ್ಲ ಅಂತ ನೀವು ದಿನನಿತ್ಯ ಕೊರಗುತ್ತಾ ಕೂರ್ತೀರಿ. ನೀವು ಹಾವುಗಳಿಗೆ ಹಾಲುಣಿಸುವ ಅಭ್ಯಾಸವನ್ನು ಬಿಡಬೇಕು. ಏಕೆಂದರೆ ಹಾವು ಎಷ್ಟೇ ಹಾಲು ಕುಡಿದರೂ ಸಮಯ ಬಂದಾಗ ಕಚ್ಚುವುದು ಅದರ ಸ್ವಭಾವ. ನೀವು ಒಳ್ಳೆಯವರು ಎನ್ನುವ ಕಾರಣಕ್ಕೆ ಪ್ರಪಂಚದಲ್ಲಿರುವ ಎಲ್ಲರೂ ಒಳ್ಳೆಯವರೇ ಆಗಿರುತ್ತಾರೆ ಎಂದು ನಂಬುವುದು ನಿಮ್ಮ ಅತಿದೊಡ್ಡ ದೌರ್ಬಲ್ಯ. ಸ್ನೇಹಿತರೆ, ಇಲ್ಲಿಯವರೆಗೆ ಹೇಳಿದ್ದು ನಿಮ್ಮ ಕಷ್ಟದ ದಿನಗಳ ಕಥೆಯಾಯಿತು. ಆದರೆ ಶನಿದೇವನ ಮಕ್ಕಳು ಅಷ್ಟು ಸುಲಭವಾಗಿ ಸೋಲುವವರಲ್ಲ. ಕಲ್ಲಿದ್ದಲನ್ನು ಸುಟ್ಟು ಸುಟ್ಟೇ ವಜ್ರವನ್ನಾಗಿ ಮಾಡುವುದು ಪ್ರಕೃತಿಯ ನಿಯಮ. ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ನಿಮ್ಮನ್ನೊಬ್ಬ ಅಪ್ರತಿಮ ನಾಯಕನನ್ನಾಗಿ ಮಾಡಲು ಬಂದಿರುವ ಪರೀಕ್ಷೆಗಳು. ದೇವರು ನಿಮಗಿಷ್ಟೆಲ್ಲ ಕಷ್ಟ ಕೊಡುತ್ತಿದ್ದಾನೆ ಎಂದರೆ ಅವನು ನಿಮ್ಮನ್ನು ಯಾವುದೋ ಒಂದು ದೊಡ್ಡ ಜವಾಬ್ದಾರಿಗೆ ಸಿದ್ಧಪಡಿಸುತ್ತಿದ್ದಾನೆ ಎಂದು ಅರ್ಥ. ಇಂದಿನಿಂದ ನಿಮ್ಮ ಬದುಕನ್ನು ಸ್ವರ್ಗವನ್ನಾಗಿ ಮಾಡಲು, ನಿಮ್ಮ ಕಳೆದುಹೋದ ನೆಮ್ಮದಿಯನ್ನು ಮರಳಿ ತರಲು ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ಮೊದಲನೆಯದಾಗಿ, ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎನ್ನಲು ಕಲಿಯಿರಿ. ಇದು ಬಹಳ ಮುಖ್ಯ. ಇನ್ಮುಂದೆ ಯಾರೇ ಬಂದು ಸಹಾಯ ಕೇಳಿದರೂ ಅದು ನಿಮ್ಮ ಸಾಮರ್ಥ್ಯದ ಮಿತಿಯಲ್ಲಿದ್ದರೆ ಮಾತ್ರ ಹೌದು ಎನ್ನಿ. ನಿಮ್ಮ ಆರೋಗ್ಯ ಕೆಡಿಸಿಕೊಂಡು, ನಿಮ್ಮ ದುಡ್ಡು ಕಳೆದುಕೊಂಡು ಬೇರೆಯವರ ಉದ್ಧಾರ ಮಾಡುವುದನ್ನು ಇವತ್ತೇ ನಿಲ್ಲಿಸಿ. ನಿಮ್ಮ ಮಕ್ಕಳಿಗೆ ಸಮಯ ಕೊಡದೆ, ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಸಮಯ ಕೊಡದೆ ಊರಿನವರ ಉದ್ಧಾರ ಮಾಡಲು ಹೋಗಬೇಡಿ. ಇಲ್ಲ ಅನ್ನೋದು ಒಂದು ಕೆಟ್ಟ ಪದವಲ್ಲ, ಅದು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವ ಕವಚ. ನೀವು ಯಾವಾಗ ಕಟ್ಟುನಿಟ್ಟಾಗಿ ಆಗುವುದಿಲ್ಲ ಎಂದು ಹೇಳಲು ಕಲಿಯುತ್ತೀರೋ ಆಗಷ್ಟೇ ಜನರಿಗೆ ನಿಮ್ಮ ನಿಜವಾದ ಬೆಲೆ ಅರ್ಥವಾಗುತ್ತದೆ. ರಸ್ತೆಯಲ್ಲಿ ಬಿದ್ದಿರುವ ಕಲ್ಲಿಗೆ ಯಾರೂ ಬೆಲೆ ಕೊಡುವುದಿಲ್ಲ, ಆದರೆ ಬೀಗು ಹಾಕಿರುವ ಲಾಕರ್ ಒಳಗೆ ಇರುವ ವಜ್ರಕ್ಕೆ ಎಲ್ಲರೂ ತಲೆಬಾಗುತ್ತಾರೆ. ನೀವು ವಜ್ರದ ಹಾಗೆ ಬೆಲೆ ಬಾಳುವವರಾಗಿ. ಎರಡನೆಯದಾಗಿ, ನಿಮ್ಮ ಹಕ್ಕನ್ನು ಬಾಯಿಬಿಟ್ಟು ಕೇಳಿ, ಮೌನ ಮುರಿಯಿರಿ. ನಿಮ್ಮ ಸಂಗಾತಿಯಿಂದ ಪ್ರೀತಿ ಸಿಗುತ್ತಿಲ್ಲವೇ? ಮಕ್ಕಳಿಂದ ಗೌರವ ಸಿಗುತ್ತಿಲ್ಲವೇ? ಕೆಲಸದ ಜಾಗದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲವೇ? ಸುಮ್ಮನೆ ಕೂತು ಕೊರಗಬೇಡಿ, ನೇರವಾಗಿ ಮಾತನಾಡಿ. ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ನೀವು ನೊಂದಿದ್ದೀರಿ ಎನ್ನುವುದನ್ನು ಜಗತ್ತಿಗೆ ತಿಳಿಸಿ. ನನಗೆ ಸುಸ್ತಾಗುತ್ತಿದೆ, ನನಗೆ ವಿಶ್ರಾಂತಿ ಬೇಕು, ನೀವು ನನಗೆ ಸಹಾಯ ಮಾಡಬೇಕು ಎಂದು ಮನೆಯವರ ಬಳಿ ಹಕ್ಕಿನಿಂದ ಕೇಳಿ. ಬಾಯಿ ಬಿಟ್ಟರೆ ಮಾತ್ರ ಈ ಜಗತ್ತಿನಲ್ಲಿ ಬದುಕಲು ಸಾಧ್ಯ ಎನ್ನುವುದನ್ನು ಮರೆಯಬೇಡಿ. ಮೂರನೆಯದಾಗಿ, ನಿಮ್ಮನ್ನು ನೀವು ಅತಿಯಾಗಿ ಪ್ರೀತಿಸಿ. ನೀವು ಇಡೀ ಜೀವನ ಬೇರೆಯವರ ಸೇವೆ ಮಾಡಿದ್ದೀರಿ, ಈಗ ನಿಮ್ಮ ಸರಿ. ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೊಮ್ಮೆ ನೋಡಿಕೊಳ್ಳಿ. ನಿಮಗಾಗಿ ನೀವು ಕೊನೆಯದಾಗಿ ಯಾವಾಗ ಒಂದು ಹೊಸ ಬಟ್ಟೆ ತೆಗೆದುಕೊಂಡಿದ್ದೀರಿ? ನಿಮಗಾಗಿ ಯಾವಾಗ ನೆಮ್ಮದಿಯಾಗಿ ಒಂದು ಹೊತ್ತು ಊಟ ಮಾಡಿದ್ದೀರಿ ಎಂದು ಯೋಚಿಸಿ. ಇನ್ಮುಂದೆ ನಿಮ್ಮ ಮೊದಲ ಆದ್ಯತೆ ನೀವಾಗಿರಬೇಕು. ನಿಮ್ಮ ಆರೋಗ್ಯ, ನಿಮ್ಮ ಸಂತೋಷ, ನಿಮ್ಮ ನೆಮ್ಮದಿಗೆ ಮೊದಲ ಸ್ಥಾನ ಕೊಡಿ. ನಿಮ್ಮ ಪಾತ್ರೆಯಲ್ಲಿ ಊಟ ಇದ್ದರೆ ಮಾತ್ರ ನೀವು ಬೇರೆಯವರಿಗೆ ಹಂಚಲು ಸಾಧ್ಯ. ಹಾಗಾಗಿ ಮೊದಲು ನಿಮ್ಮನ್ನು ನೀವು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಭದ್ರಪಡಿಸಿಕೊಳ್ಳಿ. ಮಕರ ರಾಶಿಯವರೇ, ಈ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ದರೆ, ಹೌದು, ಇದು ನನ್ನ ಜೀವನದ ಕಥೆಯೇ ಎಂದು ನಿಮಗೆ ಅನಿಸಿದ್ದರೆ, ನೀವು ಒಂಟಿಯಲ್ಲ ಎನ್ನುವುದನ್ನು ನೆನಪಿನಲ್ಲಿಡಿ. ನಮ್ಮ ಜೀವನ ಜ್ಯೋತಿ ವಾಹಿನಿಯ ಈ ದೊಡ್ಡ ಕುಟುಂಬದಲ್ಲಿ ನಿಮ್ಮಂತಹ ಸಾವಿರಾರು ಮುಗ್ಧ ಮನಸ್ಸುಗಳು ಒಟ್ಟಾಗಿದ್ದಾವೆ. ನಿಮ್ಮ ಮನಸ್ಸಿನ ನೋವನ್ನು, ನಿಮ್ಮ ಅನುಭವವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಾನು ಇನ್ಮುಂದೆ ನನಗಾಗಿ ಬದುಕುತ್ತೇನೆ ಅಂತ ಇವತ್ತೇ ಒಂದು ಶಪಥ ಮಾಡಿ. ನಿಮ್ಮ ಒಂದು ಕಮೆಂಟ್ ನಿಮ್ಮಂತಹ ಇನ್ನೊಬ್ಬರಿಗೆ ಬದುಕುವ ಸ್ಫೂರ್ತಿ ನೀಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ.
ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಅಥವಾ ಜೀವನದಲ್ಲಿ ತುಂಬಾ ಕಷ್ಟಪಡುತ್ತಿರುವ ಯಾರಿಗಾದರೂ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ, ಅವರಿಗೂ ಒಂದು ಹೊಸ ದಾರಿ ಸಿಗಲಿ. ಇದೇ ರೀತಿಯ ನಿಮ್ಮ ಬದುಕಿಗೆ ಹತ್ತಿರವಾದ, ನಿಮಗೆ ಧೈರ್ಯ ತುಂಬುವ ಅದ್ಭುತ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ಬದುಕಿನಲ್ಲಿ ಇಂದಿನಿಂದ ಹೊಸ ಬೆಳಕು ಮೂಡಲಿ, ಶನಿ ಮಹಾತ್ಮ ನಿಮಗೆ ಆನೆಯಷ್ಟು ಬಲವನ್ನು ನೀಡಲಿ ಎಂದು ಹಾರೈಸುತ್ತಾ ನಾನು ನಿಮ್ಮ ಪ್ರೀತಿಯ ಗೆಳೆಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಗುನಗುತ್ತಾ ಇರಿ. ನಿಮ್ಮನ್ನು ನೀವು ಪ್ರೀತಿಸಿ. ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಗಣೇಶಾಯ ನಮಃ.